ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಥ್ಯಾಂಕ್ ಯು ಸರ್. ಅಂದ್ರೆ ನಾನು ಅನ್ಕೊಂತಿದ್ದೆ ಇವ್ರಿಗೆಲ್ಲ 2 months ನಾಟಕ ಮಾಡೋರೆ, ಡ್ರಾಮಾ ಮಾಡೋರೆ ಇಷ್ಟ ಆಗ್ತಾರಲ್ವಾ, ನಾನು ಹಂಗೆ ಮಾಡ್ಬೇಕೇನೋ ಅಂತ. ನಾನು ಹಂಗೆ ಮಾಡೋಕೆ ಟ್ರೈ ಮಾಡಿದ್ರೆ ಅದು ನನಗೆ ವರ್ಕ್ ಆಗ್ತಿರ್ಲಿಲ್ಲ. ಕಲ್ತ್ಕೊಂಬಂದು ಏನೇ ಮಾಡಿದ್ರು ನನ್ನ ಫ್ಲಾಪೇ ಸ್ಟೇಜ್ ಮೇಲೆ. ಏನೋ ನ್ಯಾಚುರಲ್ ಆಗಿ ಮಾಡಿದ್ರೆ ಮಾತ್ರ ನನಗೆ 3 ರಿಯಾಲಿಟಿ ಶೋ ನನಗೆ ಹಂಗೆ ವರ್ಕ್ ಆಗಿರೋದು. ನನಗೂ ಅನ್ಸ್ಬಿಡ್ತು ಈ ಪಚ್ಚರಿ ಬ್ಯಾಚುಲರ್ಸ್ ಒಪ್ಕೊಂಡು ಮಿಸ್ಟೇಕ್ ಮಾಡಿದ್ನಾ ಅಂತೆಲ್ಲ. ಬಟ್ ನನಗೆ ಇವಾಗ ಸ್ಟೇಜ್ ಮೇಲೆ ಹೇಳೋಕ್ಕೂ ನನಗೆ ಎಷ್ಟು ಭಯ ಅಂದ್ರೆ ಇದು ನೋಡಿದವ್ರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನೊಂಥರ. ನನ್ನ ಕಮೆಂಟ್ಸ್ ಕೂಡ ಓದಿ ನೀವು ಮನ್ಸಿಗೆ ಹಚ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ಲ, ಇಟ್ ಮೀನ್ಸ್ ಅ ಲಾಟ್ ನಂಗೆ. ಮಾಡ್ಬೋದಾ ನಿಮ್ಮನ್ನ? ಓ ಮೈ ಗಾಡ್, ಜೋಕಾಲಿಗೆ ರೆಕ್ಕೆ ಆಗ್ತಾವಲ್ಲ. ಜೋ ಮುದ್ದ ಕಮ್ದಮ್ಮಲ್ಲ, ನಗಬೇಕಲ್ಲ ನಗಬೇಕಲ್ಲ. ಶೋ ಮೈ ಗಾಡ್, ಕಣ್ಣ ಏನೋ ಬಿದ್ದಿದೆ ನೋಡ್ಲಾ? ವಿದ್ಯಾ ಫೌಂಡೇಶನ್. ಯಾರ ದೃಷ್ಟಿನೂ ಆಗ್ಬಾರ್ದು. ಖುಷಿಯಾಗಿರ್ಬೇಕು. ನೀವು ಅಷ್ಟೇ, ನೀವು ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿದ್ದೀನಿ. ಇವಾಗ ಒಂದು 3 weeks ಇಂದ ಜಾಸ್ತಿ ಖುಷಿಯಾಗಿದ್ದೀರಾ. ಅದೇ ನನ್ನಲ್ಲಿ ನನ್ಗೆ ಒಂದು ಯುನೋ ಇಷ್ಟೆಲ್ಲ ನಾನು ಡೆವಲಪ್ ಆಗಿ ಇವತ್ತು ಇಷ್ಟು ಚೆನ್ನಾಗಿ ಮಾತನಾಡ್ತಿದ್ದೀನಿ. ನನ್ಗೆ ಯಾರಿದ್ದಾರೆ ಸುತ್ತಮುತ್ತ ಅದು ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲೇ ಮುಳುಗಿದ್ದೀನಿ ನಾನು. ಚೇಂಜಸ್ ಆಗಿದೆ. ಮುಂಚೆ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ದೆ ಆಯ್ತಾ, ಹುಡುಗ ಹುಡುಗಿನ ತಪ್ಕೊಂಡ್ರೆ ಹುಡುಗನ್ ಶರ್ಟಿಗೆ ಹುಡುಗಿ ಮೇಕಪ್ ಎಲ್ಲ ಹತ್ತಿರುತ್ತೆ ಅಂತ ಹಂಗ ಅರ್ಥ ಇದೆ. ಪರವಾಗಿಲ್ಲ ಪರವಾಗಿಲ್ಲ. ಒಂದು ವಿಷಯ ಹೇಳ, ಬನ್ನಿ. ಇಷ್ಟೆಲ್ಲ ಫೋಟೋಸ್ ಇದೆ ಅಲ್ವಾ, ಇಲ್ಲೇನ್ ಮಿಸ್ಸಿಂಗ್? ನನ್ ಲೈಫ್ ಪಾರ್ಟ್ನರ್ ಇಲ್ಲ. ಈ ಒಂದು ಕುಟುಂಬದ ಮಧ್ಯೆ ನಾನು ಒಂದು ಕುಟುಂಬಸ್ಥನಾಗಿ ಬಂದು ಸೇರ್ಬೋದಾ ಗಗನ ಅವ್ರೆ? ಮೈ ಗಾಡ್, ವಿತ್ ಪ್ಲೆಜರ್, ವಿತ್ ಸೋ ಮಚ್ ಪ್ಲೆಜರ್. ನೀವೇ ಹಾಕ್ಬಿಡಿ. ಸಾರ್ ಇದೀರಾ? ಯಾರು ಇಲ್ಲ, ಇಲ್ಲ. ಬಿಸಿ ಇದೀವಿ, ಆಮೇಲೆ ಬರ್ಬೋದು. ನಿಮ್ ಲ್ಯಾಬ್ರೇಟರಿದು ಸ್ಯಾಂಪಲ್ ಬಂದಿದೆ ಸರ್. ನಾಳೆ 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 ಇಸ್ಕೊತೀನಿ. ಇವತ್ತೇ ಫೈನಲ್ ಡೇಟ್ ಸರ್. ಇಲ್ಲ, ಇವತ್ತು ಲವ್ ಮೂಡ್ ಅಲ್ಲಿ ಇದ್ದೀನಿ ಸರ್. ಕೆಮಿಕಲ್ ರಿಯಾಕ್ಷನ್ ಸ್ವಲ್ಪ ಜಾಸ್ತಿಯಾಗಿ ಏನೋ ಆಗ್ತಾ ಇದೆ ಸರ್. ಯಾರು ಇಲ್ಲ, ಮುಂದೆ ಹೋಗಿ. ಮುಂದೆ ಹೋಗಿ ಮುಂದೆ ಹೋಗಿ ಮತ್ತೆ ದಯವಿಟ್ಟು ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ ಕೆಮಿಸ್ಟ್ರಿ ವರ್ಕ್ ಆಗ್ತದೆ, ಆಮೇಲೆ ಬನ್ನಿ. ನನಗೆ ಯಾವುದೋ ಈ ಪಾರ್ಕ್ ಅಲ್ಲಿ ಹುಡುಗ ಹುಡುಗಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರಲ್ಲ, ಅದೇ ಫೀಲಿಂಗ್ ಬರ್ತಾ ಇದೆ. ಗಗನ, ಸರ್, ಏನಮ್ಮ ನಿಮ್ ಎಲೆ ಕೂಸಿಂದ ಹೊಸ ಕೋಸ್ ಆಚೆ ಬಂದಿದೆ, ಏನ್ ಅನ್ನಿಸ್ತು? ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಪ್ರತಾಪ್ ಅವ್ರ ಈ ಶೇಡ್ ನ. ಬಟ್ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಂಗೆ ಲವ್ ಇಸ್ ಡ್ರೀಮ್. ನಾನು ಯಾರನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನೋಡಿದ್ರೆ ಹಿಂಗಿರ್ಬೇಕು 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 ಅಂತೆಲ್ಲ ಅನಿಸ್ತಾ ಇರುತ್ತೆ ನನಗೆ. ಜಗಳ ಆಡ್ತಾ ಇದ್ರೆ ನಾವು ಮಾತ್ರ ಹಿಂಗ್ ಜಗಳ ಆಡ್ಬಾರ್ದಪ್ಪ, ಅಷ್ಟು ಪ್ರೀತಿಯಾಗಿರ್ಬೇಕು. ಈಗ ನೀನ್ ಅಂತ ಲವ್ ಮಾಡೋ ಹುಡುಗ ಡ್ರೋನ್ ಪ್ರತಾಪ್ ತರ ಇದ್ರೆ ಓಕೆನಾ? ಇವಾಗ ಒಂದು 3 weeks ಇಂದ ಇದಾರಲ್ವಾ, ಆತರ ಇದ್ರೆ ಓಕೆ. ನಮ್ಮ ಹುಡುಗನ್ನ ನಂಬಂಗೇ ಇಲ್ಲಮ್ಮ. ಇಲ್ಲ ಸರ್, ನಂಬೋದು. ಆ ನಂಬಿಕೆ ನಿನ್ಗಿದ್ಯಮ್ಮ? ಹಾ, ಹಂಗಾರೆ ಜಡ್ಜಸ್ ಕಮೆಂಟ್ ಕೇಳಪ್ಪ. ಒಟ್ಟಲ್ಲಿ ರೆಕ್ಕೆ ಬದಲಿಸಿದ ಡ್ರೋನ್, ಈ ಹಾರಾಡೋ ಪಕ್ಷಿಗಳ ಪ್ರೇಮ ನಿವೇದನೆ ಏನನ್ನಿಸ್ತು? Honestly, I'm speechless. ಇದು ನೀನಾ?
ನಂಗೊಂದು ಕಂಫರ್ಟ್ ಬೇಕು ಮ್ಯಾಮ್. ನಾನು ಯಾರ ಜೊತೆನೂ ಅಷ್ಟು ಈಸಿಯಾಗಿ ನಾನು ಜೆಲ್ ಆಗಲ್ಲ ಮ್ಯಾಮ್. ನೋಡ್ತೀನಿ, ಗಮನಿಸ್ತೀನಿ, ಅವ್ರ ಹಾವಭಾವ ಗಮನಿಸ್ತೀನಿ, ನಡವಳಿಕೆ ಗಮನಿಸ್ತೀನಿ. ಇನ್ ಕೇಸ್ ಇಫ್ ಐ ಮೇಡ್ ಅ ಫ್ರೆಂಡ್ಶಿಪ್ ಅಂದ್ರೆ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. 17 ವಾರದವರೆಗೂ ಗಗನ ಮಾತಾಡ್ತಿದ್ಲು, ನಮ್ ಡ್ರೋನಿ ಮಾತಾಡ್ತಿರ್ಲಿಲ್ಲ. ಈಗ ಗಗನ ಸೈಲೆಂಟು, ನಮ್ ಡ್ರೋನ್ ಜಾಸ್ತಿ ಮಾತು. ಗಗನದಲ್ಲಿ ನಾಚಿಕೆನ ನಾನು ನೋಡೇ ಇರ್ಲಿಲ್ಲ. ಇವತ್ತು ಎಷ್ಟು ನಾಚಿಕೆ ನೋಡಿದೆ ಅಂದ್ರೆ, ಯಾವ ರೇಂಜಲ್ಲಿ ನಾಚಿಕೆ ಅಂದ್ರೆ ಶರ್ಟಿಗೆ ಮೇಕಪ್ ಅಂಟ್ಕೊಂಡಿದೆ. ಕ್ಯಾಮ್ರಾಮ್ಯಾನ್ ನಾನೇನಮ್ಮ ಮಾಡ್ತಾ ಇದೀನಿ? ಗಂಡಸ್ರು ಏನೋ ಮಾತಾಡ್ಕೊಟ್ಟು ಸುಮ್ಮನಿರಮ್ಮ. we all are so surprised to see you like this. And how? ಇಫ್ ದೇ ಲೆಟ್ ಮಿ ಬ್ಲೂಮ್, ಐ ಬ್ಲೂಮ್ ಲೈಕ್ ಎನಿಥಿಂಗ್. ಬಿಡ್ಬೇಕಷ್ಟೇ ನನ್ನ ಪಡೆದ್ ನನ್ನ. ನನ್ಗೆ ಏನ್ ಗೊತ್ತಾ, ನೀವಿಬ್ರು ಮುದ್ದಾಡ್ತಿದ್ರಲ್ಲ, ಎಷ್ಟು ಈ ನೇಬರ್ಸ್ ಇರ್ತಾರೆ ಗೊತ್ತಾ, ಮೇಲೆ ಟೆರೆಸ್ ಮೇಲೆ ಇದ್ರ ಬ್ಯೂಟಿಫುಲ್ ಸ್ವಿಂಗ್ ಹಾಕಿರ್ತಾರೆ, ನಾವೇನೋ ಏನಿಕೋ ಬಂದಿರ್ತೀವಿ, ಇದ್ರ ಒಂದು ಕ್ಯೂಟ್ ಡಿಗ್ನಿಫೈಡ್ ರೊಮ್ಯಾನ್ಸ್ ನಡೀತಿರುತ್ತೆ ಅಲ್ಲಿ. ನೀವಿಬ್ರು ಒಂದು ಕಾನ್ವರ್ಸೇಷನ್, ಇಂಟರಾಕ್ಷನ್, ದಟ್ ಲವ್, ರೊಮ್ಯಾನ್ಸ್ ಏನೇನ್ ನಡೀತಲ್ಲ, ಇದನ್ನ ವೀಕ್ಷಣೆ ಮಾಡಿದ್ದಾದ್ಮೇಲೆ ನಾವು ಯಾಕೆ ಡ್ರೋನ್ ತರ ಇರಬಾರ್ದು, ನಾನು ಯಾಕೆ ಗಗನ್ ತರ, ಅಂದ್ರೆ ಅಷ್ಟೊಂದು ಓಪನ್ ಅಪ್ ಆಗಿ ಹಿ ಜಸ್ಟ್ ಮೇಡ್ ಯು ಫೀಲ್ ಸೋ ಕಂಫರ್ಟಬಲ್. ಇವತ್ತೇ ನನಗನ್ಸಿದ್ದು ನೀವಿಬ್ರು ಒಂಥರ ಒಡು ಹೈಸಿ ಕೋಸಿ ಕಪಲ್ಸ್. ಹನಿ ಬನ್ನಿ ಡ್ರೋನಿ. ಅಪ್ಪ ಕ್ರೀಮ್ ಬನ್ನು, ಏನಪ್ಪ ಇದು ಒಂದೊಂದೇ ಲೀಲೆಗಳು ನಿಂದು. ಇಲ್ಲ ಮ್ಯಾಮ್, ಒಂದು 2-3 ವೀಕ್ಸ್ ಇಂದ ಚೇಂಜ್ ಆಗಿ ಚೆನ್ನಾಗಿ ಮಾತಾಡ್ತಿದ್ವಿ ಆಫ್ ದ ಸ್ಟೇಜ್ ಎಲ್ಲ. ಸೊ ಹಂಗಾಗಿ ಮೇ ಬಿ ಅದು ಇವತ್ತು ಅವಳಲ್ಲ, ನೀನಲ್ಲ, ನೀನ್ ಅವಳಾಗಿದ್ಯಾ, ಅವಳು ನೀನಾಗಿದ್ಯಾಳೆ. ಅಷ್ಟು ನೀನ್ ಮಾತಾಡ್ತಿದ್ಯಾ, ಅವಳು ನಿನ್ ತರ ಸೈಲೆಂಟ್ ಆಗಿದ್ದಾಳೆ. ಅವಳಿಗೆ ನಾಚಿಕೆ ತರಿಸಿದ್ಯಾ ಕಣೋ. ಡ್ರೋನಿ, ಎಲ್ಲೋ ಹೋಗ್ಬಿಟ್ಟೆ ನೀನು. ಇಲ್ಲಿ ಫಾರ್ಮುಲಾ ನಿಮ್ದೆಲ್ಲ ವರ್ಕ್ ಆಗಲ್ಲ, ಇಲ್ಲಿ ಏನಿದ್ರು 143 ಅಂತ. ನಿಜ ಹೇಳ್ತೀನಿ, ಅವಳು ಏನ್ ಮಾತಾಡಿದ್ಲು ಅದನ್ನ ಪ್ರೂವ್ ಮಾಡ್ಬಿಟ್ಲು ಕಣು, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಅವ್ನು ಇಷ್ಟೊತ್ತವರೆಗೂ ಎಲ್ಲಾನು ನಿನ್ನ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡ. ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ ಹಿಮ್? ನಂಗೆ ಇವತ್ತಿರೋದ್ರಿಂದ ನನಗೆ ಆಚೆ ಬರ್ತಿದೆ ಮ್ಯಾಮ್. ನಾಚಿ ನೀರಾದ ಗಗನ, ಬಾಚಿ ಬಾಯಿಗೆ ಹಾಕೊಂಡ ಡ್ರೋನ್. ಒಟ್ಟಲ್ಲಿ ಏನ್ ಗೋಪಾಲ ಅಲ್ಲ, ಅವ್ರ ಕಂಫರ್ಟ್ ಇರ್ಲಪ್ಪ. ಒಟ್ಟಲ್ಲಿ ಅದ್ಭುತವಾಗಿ ಇವತ್ತು ಎಲ್ಲರನ್ನು ಒಂಥರ ಹುಬ್ಬು ಮೇಲ್ ಮಾಡ್ಕೊಂಡು ನೋಡಿದೀನಿ, ತಲೆನೇ ಮೇಲ್ ಮಾಡ್ಕೊಂಡ್ಬಿಟ್ಟವ್ರು ಏನಿದು ಅಂತ. ಆ ತರ ಎಲ್ಲರೂ ದಿಗ್ಭ್ರಾಂತರನ್ನಾಗಿ ಮಾಡ್ದಂತ ನಿಮ್ಮಿಬ್ಬರಿಗೆ ಇನ್ನೊಂದ್ಸಲಿ ಥ್ಯಾಂಕ್ ಯು.